ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ನಾನಿವತ್ತು ಯಥಾ ಪ್ರಕಾರ ರಾಯನ್ ಕರ್ಕೊಂಡು ವಾಕಿಂಗ್ ಬಂದಿದ್ದೀನಿ. ಶೊಮ್ಮನಹಳ್ಳಿಗೆ ಹೋಗೋರು ಅದರಲ್ಲೊಂದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಸನ್ರೈಸ್ ಬರ್ತಾಯಿತ್ತು. ನೋಡಿ ನಿಮ್ಮೆಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ನಾನೊಂದು ವೀಡಿಯೋನ ಹಾಕಿದ್ದೀನಿ. ಸಖತ್ ಚೆನ್ನಾಗಿತ್ತು. ಇದೇ ನಂದು ಯಾವಾಗಲೂ ವಾಕಿಂಗ್ ಬರೋಂಥದ್ದು. ಇಲ್ಲಂತೂ ನಂಗೆ ಬಂದಾಗ ಏನೋ ಒಂಥರ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ರಾಯನ್ಗೆ ಆಟ ಆಡೋಕ್ಕೆ ದೊಡ್ಡ ಫೀಲ್ಡ್ ಸಿಗುತ್ತೆ. ಅವ್ನು ಕರ್ಕೊಂಡು ಜಾಕಿಂಗ್ ಎಲ್ಲ ಮಾಡಿಸ್ಬೋದು. ಅವನಿಗೆ ಖುಷಿ ಆಗುತ್ತೆ ಇಲ್ಲಿ ಅವ್ನಿಗೆ ಬರೋದು. ದಿನ ಅವನೇ ಎದ್ಬಿಡ್ತಾನೆ. ನಾನು ಎದ್ದ ತಕ್ಷಣವೇ ಬಾ ಅಂದ ತಕ್ಷಣವೇ ಓಡಿ ಬಂದ್ಬಿಡ್ತಾನೆ ಈ ಜಾಗ. ಈಗ ಗುರುಪೂರ್ಣಿಮೆ ಆಗೋದ್ರಿಂದ ಬೇಗ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ದೀನಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನನಗೆ ಬುದ್ಧಿ ಕಲಿಸಿದ, ವಿದ್ಯೆ ಕಲಿಸಿದ ನನ್ನ ತಂದೆ ತಾಯಿ ಮತ್ತು ನನ್ನ ಅಣ್ಣಂದಿರಿಗೆ, ಗುರುಗಳಿಗೆ, ನನಗೆ ಹೆಲ್ಪ್ ಮಾಡಿದ ಎಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ನಿಮ್ಮ ಪಾದಗಳಿಗೆ ಇಲ್ಲೇ ನಮಸ್ಕಾರ ಹಾಕ್ಬಿಡ್ತೀನಿ. ಈಗ ಬನ್ನಿ, ನಾನು ಈರುಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಗೊತ್ತಿದೆ ಫ್ರೆಂಡ್, ನಾನು ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಬಾಣಲೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ತಿದ್ದೀನಿ. ರಾಜುಗೆ ನಾನು ತುಂಬ ಸಿಂಪಲಾಗಿ ಮಾಡೋ ತಿಂಡಿ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಒಂಥರ ಗ್ರ್ಯಾಂಡಾಗಿ ಮಾಡಿ ಎಲ್ಲ ಹಾಕಿ ಮಾಡಿದರೆ ಅವ್ರು ತಿನ್ನಲ್ಲ. ಈ ಥರ ಸಿಂಪಲಾಗಿ ಮಾಡಿ ಎಣ್ಣೆ ಹಾಕಿದ ತಕ್ಷಣ ನಾನು ಸ್ವಲ್ಪ ಸಾಸಿವೆ ಕಾಳು ಜೀರಿಗೆನ ಹಾಕಿ ಫ್ರೈನ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಉದ್ದನ್ನ ಹಾಕಲಿ ಅಂತ ಹಾಕಿದೆ. ನೀವು 1 ಟೇಬಲ್ ಸ್ಪೂನ್ ಹಾಕೋಬೋದು. ನಾನಿಲ್ಲಿ ಕೈಲೇ ಹಾಕ್ತಾಯಿದ್ದೀನಿ. ಈಗ ಉದ್ದಾದ್ಮೇಲೆ ತಕ್ಷಣ ನನ್ನ ಮಗಳಿಗೆ ಕಡಲೆಕಾಯಿ ಬೀಜ ಇಷ್ಟ, ಆಪ್ಷನಲ್ ಬೇಕು ಅನ್ನೋರು ಹಾಕೋಬೋದು. ಕಡಲೆಬೇಳೆನೂ ಹಾಕೋಬೋದು, ಹೆಸರುಬೇಳೆನೂ ಹಾಕೋಬೋದು. ಈಗ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಅದು ನಾನು ಈ ಕಡೆ ತಿರುಗಿ ತಕ್ಷಣವೇ ಫುಲ್ ಅಲ್ಲೇ ಇದಾಗ್ತಾಯಿದೆ, ಹಂಗಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಲೇ ಫ್ರೈ ಮಾಡಿಬಿಡ್ತೀನಿ ನಾನು. ಫ್ರೈನ ಮಾಡ್ಕೊತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಅಲ್ಲೇ ಸಾಲ್ಟ್ ಸಹ ಹಾಕೋತೀನಿ. 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೊಂಡಿದ್ದೀನಿ. ನಾನು ಯಾವುದೇ ಅಡುಗೆಗೆ ಅರಳು ಉಪ್ಪನ್ನ ಯೂಸ್ ಮಾಡೋಂಥದ್ದು, ಪುಡಿನ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡೋಲ್ಲ. ಈಗ ಅದ್ರ ಜೊತೆಗೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊತಾಯಿದ್ದೀನಿ. ಅದು ಸಖತ್ತು ಫ್ರೈ ಬರೋ ತನಕನೂ ಗೋಲ್ಡನ್ ಕಲರು ಆ ಥರ ಏನು ಬೇಡ, ಸ್ವಲ್ಪನೇ ಹಸಿ ಇದ್ದಾಗಲೇ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ದು. ಇಷ್ಟೇ ನಾನು ಯೂಸ್ ಮಾಡೋಂಥದ್ದು. ತುಂಬ ಗ್ರ್ಯಾಂಡಾಗಿ ಈಗ ತೆಂಗಿನಕಾಯಿ ಆ ಥರ ಎಲ್ಲ ಏನೋ ಹಾಕೋಬೋದು, ಬಟ್ ರಾಜುಗೂ ನನ್ನ ಮಗಳಿಗೂ ತೆಂಗಿನಕಾಯಿ ಅಂದ್ರೇ ಆಗೋಲ್ಲ. ಹಾಗಾಗಿ ಈ ಥರ ಸಿಂಪಲಾಗಿ ಮಾಡಿದರೆ ತಿಂತಾರೆ. ನಾನೀಗ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ ನಮಗೆ 3 ಜನಕ್ಕೆ ಬೇಕಾದಷ್ಟು ಆಗುತ್ತೆ. ಈಗ ಅರಿಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ಈರುಳ್ಳಿಕಾಯಿ ನೋಡಿ, ಈರುಳ್ಳಿಕಾಯಿ 2 ಭಾಗ ಮಾಡ್ಕೊಂಡು ತುಂಬ ಅದರಲ್ಲಿ ಬೀಜಗಳೇ ಜಾಸ್ತಿ ಇರುತ್ತೆ. ಅದನ್ನು ಎಷ್ಟೇ ನೀವು ತೆಗೆದ್ರೂ ಒಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ನಾನು ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಈಗ ರೈಸ್ ಕಲಿಸ್ತಾಯಿದ್ದೀನಿ. ಅನ್ನ ಕಲಸಿದ ತಕ್ಷಣವೇ ಅದರದ್ದು ಎಷ್ಟು ಫ್ಲೇವರ್ ಸಖತ್ತಾಗಿ ಗಮ್ ಅಂತ ಇತ್ತು ಅಂದರೆ, ರಾಜು ಅಂತೂ ಸಖತ್ ತುಂಬ ಸಖತ್ ಇಷ್ಟಪಡ್ತಾರೆ. ಸಾನುಗೆ ಗೊತ್ತಿಲ್ಲ ಅದು ನಿಂಬೆಹಣ್ಣು ಈ ಥರ ಇದೆ ಅಂತ ಹೇಳಿದ್ದೀನಿ. ಅಮ್ಮ ನಿಂಬೆಹಣ್ಣು ಈ ಥರ ಇರುತ್ತಂದು, ಇದು ಗಜ ನಿಂಬೆ ಅಂತ, ಯಾಕೆಂದರೆ ತಿನ್ನಲ್ಲ ಅಂದ್ಬಿಟ್ಟು ಈ ಥರ ಹೇಳಿದ್ದೀನಿ. ಮನೇಲಾಗಿರೋ ತಿಂತಿರಲ್ಲ, ಸ್ಕೂಲ್ಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಫ್ರೆಂಡ್. ತುಂಬ ದಿನದಿಂದ ಲಾಂಗ್ ವೀಡಿಯೋ ಎಲ್ಲ ಹಾಕೋಕ್ಕೆ ಟೈಮೇ ಇರಲಿಲ್ಲ. ಈಗ ಹಾಕಲೇಬೇಕು, ಸ್ವಲ್ಪ ದಿನ ನಾನು ಮಾನಿಟೈಸರ್ ಆನ್ ಆಗಲೇಬೇಕು ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಲಾಂಗ್ ವೀಡಿಯೋ. ದಯವಿಟ್ಟು ಎಲ್ಲರೂ ದಯವಿಟ್ಟು ವೀಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ. ತುಂಬ ವೀಡಿಯೋಗಳನ್ನ ನೋಡಿ. ಈಗ ಬನ್ನಿ, ಪಾಪುಗೆ ಟೈಮ್ ಆಯಿತು, ಅವಳಿಗೆ ಸ್ನ್ಯಾಕ್ಸ್ ಬಿಸ್ಕೆಟ್ ಹಾಕಿ ರಾಯನ್ಗೆ ಹಾಲಿಟ್ಟು ಅವನಿಗೂ ಹಾಲು ಹಾಕಿ ಈಗ ಸ್ಕೂಲ್ಗೆ ಬಿಡೋಕೆ ಹೋಗ್ತಾಯಿದ್ದೀನಿ. ವ್ಯಾನು ಇನ್ನೂ ಬಂದಿಲ್ಲ ನೋಡಿ. ಜೊತೆಗೆ ಅವ್ರ ಅಕ್ಕನ ಬಿಡೋಕ್ಕೆ ದಿನ ಇವನು ಬರ್ತಾನೆ ಇರಬೇಕು ರಾಯನು. ಅವನಿಗೇನೋ ಒಂಥರ ಖುಷಿ. ಈಗ ಮನೆಗೆ ಹೋಗಿ ಪೂಜೆ ಮಾಡಿ ರಾಯರಿಗೆ ಒಂದು ನಮಸ್ಕಾರ ಹಾಕಿ ನಾನು ತಿಂಡಿ ತಿಂತಾಯಿದ್ದೀನಿ. ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತು. ನನಗೆ ಹುಳಿ ಅಂದ್ರೇ ತುಂಬ ಇಷ್ಟ. ಅದರಲ್ಲಂತೂ ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ತಿಂತಿದ್ದಂಗೆ ಒಂದು ಕೊರಿಯರ್ ಬಂತು. ಅದು ಕರಂಗಲ ಮಾಲನ್ನು ಆರ್ಡ್ರ್ ಮಾಡಿದ್ದೆ. ಆ ಸೈಡ ಇರೋದ್ರಿಂದ ಆಫರ್ ಇತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ರಾಜುಗೆ ಕರಂಗಲ ಮಾಲೆ ಮತ್ತು ನನಗೆ ಬ್ರಾಸ್ಲೆಟ್ ಬೇಕಿತ್ತು. ತುಂಬ ದೃಷ್ಟಿ ಆದಾಗ ಇದನ್ನು ಹಾಕೋಬೋದು, ಒಳ್ಳೆಯದಾಗುತ್ತೆ ಅಂತ ನಾನು ವಿಡಿಯೋ ನೋಡಿದ್ದೆ. ಹಾಗಾಗಿ ನಾನು ಇವರು ಗುರುಗಳ ಆಚಾರ್ಯವ್ರದ್ದು ನಂಬರ್ ಸಿಕ್ಕಿತ್ತು. ಶಾಪಲ್ಲಿ ಕೇಳಿದಾಗ ತುಂಬ ಒಂದು 2,000-3,000 ಆ ಥರ ಹೇಳಿದರು. ಇವರು ಆಷಾಢ ಆಫರ್ ಇರೋದ್ರಿಂದ ಒರಿಜಿನಲ್ ಕರಂಗಲ ಮಾಲೆ ಕೊಡ್ತಾಯಿದ್ದೀವಿ ಅಂತ ಅಂದರು. ಹಾಗಾಗಿ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೆ. ನೋಡಿ, ಆರ್ಡ್ರ್ ಮಾಡಿದ್ದೀನಿ. ಇದು ಬ್ರಾಸ್ಲೆಟು ಮತ್ತು ಇದು 2 ಸೇರಿ ನನಗೆ 1,300 ರೂಪಾಯಿ ಕೊಟ್ಟಿದ್ದರು ಗುರುಗಳು. ಅದು ನಮ್ಮ ಹೆಸರಲ್ಲಿ ಪೂಜೆ ಮಾಡಿ ಪ್ರಸಾದ ಸಹ ಮತ್ತು ಅದು ಕುಂಕುಮ ಎಲ್ಲ ಕೂಡ, ಅಕ್ಷತೆ ಎಲ್ಲ ಕೊಡೋಂಥದ್ದು. ಇದು ನನಗೆ ಬ್ರಾಸ್ಲೆಟು, ಅದು ರಾಜುಗೆ ಮಾಲೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ಜನ ನಮಗೆ ಕಂಡ್ರೆ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನಾನು ತಗೊಂಡಿದ್ದೀನಿ.
ಅವ್ರಿಗೆ ಹೆಲ್ಪ್ ಮಾಡಿ ನಾವೇನು ಇದು ಮಾಡಿದ್ರು ನಮ್ಮ ನಿಷ್ಠೂರ್ಗೆ ಹಾಕ್ತೀವಿ. ಪರವಾಗಿಲ್ಲ, ದೇವರಿದ್ದಾನೆ, ಏನೇ ಇರಲಿ ದೇವ್ರಿಗೆ ಬಿಟ್ಬಿಡೋಣ, ದೇವ್ರಿಗೆ ನೋಡ್ಕೊತಾನೆ. ನಾವು ಮಾತಾಡೋದು 2 ದಿನ ಆಗುತ್ತೆ, ದೇವ್ರು ಮಾಡೋಂಥದ್ದು ಲೈಫ್ ಲಾಂಗ್ ಅನುಭವಿಸ್ತಾರೆ. ಬನ್ನಿ ಫ್ರೆಂಡ್, ಈಗ ನಾವು ತುಂಬ ತುಂಬ ದಿನಗಳಿಂದ ನನಗೆ ಮನೆ ಕೊಟ್ಟಿದ್ದ ದೇವ್ರನ್ನ ಹೋಗೋಕ್ಕೆ ಟೈಮ್ ಆಗ್ತಿರಲಿಲ್ಲ, ಮರ್ತುಬಿಟ್ಟೆ ಅಂತ ಹೇಳೋಕ್ಕಾಗಲ್ಲ, ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಈಗ ಹೋಗ್ತಾಯಿದ್ದೀವಿ. ತುಂಬ ದಿನಗಳಾಯಿತು, ಆದರೂ ನನ್ನ ತಂದೆಗೆ ಒಂದು ನಮಸ್ಕಾರ ಮಾಡಿ ಬರೋಣ, ಕೃತಜ್ಞತೆ ಸಲ್ಲಿಸ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ, ಇದೆ ಹೇಮಾವತಿ ಭುವನಾಥ ಸ್ವಾಮಿ. ಇದು ಒಂದು ನಂಬಿಕೆ, ನನಗೆ ನಂಬಿಕೆ ಅನ್ನೋದಕ್ಕಿಂತ ಆಗಿದೆ. ಅದನ್ನು ನಾನು ನಿಮಗೆ ಆಲ್ಮೋಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆಗಿದ ತಕ್ಷಣವೇ ಹೋಗಿ ಅಕ್ಕಿ ಮತ್ತು ಬೆಲ್ಲನ ಕೊಟ್ಟು ಬಂದಿದ್ದೀನಿ ಭುವನಾಥ ಸ್ವಾಮಿದು. ನಾನು ಒಂದು ವೀಡಿಯೋ ಸಹ ಹಾಕ್ತೀನಿ, ನಾನು ಹೇಗೆ ಮನೆ ಕಟ್ಟಿದೆ ಅಂತ. ಫ್ರೆಂಡ್, ನಾನು ಹೇಳೋದಿಷ್ಟೇ, ನೀವು ಕಟ್ಟಬೇಕು ಅಂತ ಮನಸ್ಸು ಮಾಡಿ, ದೇವರು ಖಂಡಿತ ಅದನ್ನು ಸಕ್ಸಸ್ ಮಾಡಿಕೊಡ್ತಾನೆ. ಒಳ್ಳೆ ಮನಸ್ಸಿಂದ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಇನ್ನೊಬ್ರಿಗೆ ಬದುಕ್ಬಿಡ್ತಿದ್ದಾರೆ ಅಂತ ಹೊಟ್ಟೆ ಕಿಚ್ಚಿಬಿಟ್ಟು ನನ್ನಿಂದನೇ ಬದುಕ್ತಿದ್ದಾರೆ ಅನ್ನೋ ಹಾಮ್ ಇಟ್ಕೊಂಡ್ರೆ ಖಂಡಿತ ಅದನ್ನು ನೀವು ಏಳಿಗೆ ಅಂತ ಕೊಡೋಲ್ಲ. ಈ ಭುವನಾಥ ಸ್ವಾಮಿನೇ ನಿಮಗೆ ತೋರಿಸ್ತಾನೆ. ನೀವು ಎಷ್ಟೇ ಕೋಟಿ ಕಟ್ಟಿದರೂ ನೀವು ಮನೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮಲ್ಲಿರೋಂತಹ ಅಹಮ್ಮು ಮತ್ತು ನಾನೇನೇ ನನ್ನಿಂದ ಅನ್ನೋದನ್ನು ಬಿಡಬೇಕು. ಆವಾಗಾದ್ರೇ ನಾವೊಂದು ಮನೆ ಅಂತ ಕಟ್ಟೋಕ್ಕಾಗೋದು. ನಾನು ಹೇಳೋದಿಷ್ಟೇ, ಇಲ್ಲಿಗೆ ಬನ್ನಿ, ನೀವು ಏನೇನಿದೆ ಮನೆ ಕಟ್ಟಬೇಕು, ಏನು ಅನ್ಕೋಬೇಕು ಅದನ್ನು ನಿಜ ಖಂಡಿತ ಒಳ್ಳೆಯದಾಗುತ್ತೆ. ಅಲ್ಲಿಂದ ನಾವು ಈಗ ಬುದ್ಧ ಪೂರ್ಣಿಮೆ, ಗುರು ಪೂರ್ಣಿಮೆ ಯಾವಾಗಾದರೂ ನಾವು ಇಲ್ಲಿ ಬರೋಂಥದ್ದೇ. ನಮ್ಮ ಸಾಯಿಘಾಟ್ ಇಲ್ಲಿ ಬಂದಿದ್ದೀವಿ ನೋಡಿ, ಸಾಯಿಘಾಟಕ್ಕೆ ಹೋಗ್ತೀವಿ. ಅದು ತುಂಬ ರೇರು, ಇಲ್ಲಂತೂ ಜಾಸ್ತಿ ಬರೋಂಥದ್ದೇ ನಮ್ಮ ಕಾವೇರಿ ಸಾಯಿಧಾಮ. ಇಲ್ಲವತ್ತು ಬುದ್ಧ ಪೂರ್ಣಿಮೆ ಕೇಳಿಸ್ಕೊಳ್ಳಿ. ಅವರಿಗೋಸ್ಕರ ಅಲ್ಲ, ಒಂದು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗೋಸ್ಕರ ಅವರಿಗೆ ಆ ಸ್ಥಾನಮಾನ ನೀಡಬೇಕಾಗಿದೆ. ಸಂವಿಧಾನ ರಚನೆಯ ಸಮಿತಿಯ ಅಧ್ಯಕ್ಷರಾಗಿದ್ರಲ್ಲ, ಆರ್ಕಿಟೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಶಿಲ್ಪಿ ಅವರು ಈ 14 ಮತ್ತು 15 ಮತ್ತು 39 ಆ ನಿರ್ದೇಶ ತತ್ವಗಳಲ್ಲಿ ಅಲ್ಲಿ ನಮೂದನೆ ಮಾಡಿದ್ದು. ಆದರೆ ನಮ್ಮನ್ನು ಆಳ್ತಕ್ಕಂಥ ಪ್ರಜಾಪ್ರಭುತ್ವದ ಸಮಾಜ ಕೇಳಿಸ್ಕೊಂಡ್ರೆ ಫ್ರೆಂಡ್, ತುಂಬ ಗುರುಗಳೆಲ್ಲ ಬಂದಿದ್ದರು. ನಿಜವಾಗ್ಲೂ ಖುಷಿ ಆಯಿತು. ಈ ಥರ ನಾನು ಗುರು ಪೂರ್ಣಿಮೆಯಿಂದ ಬರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ರಾಜುಗೆ ಥ್ಯಾಂಕ್ ಯು, ಕರ್ಕೊಬಂದರು. ಈಗ ಬನ್ನಿ, ನಾವು ಗುರು ಪೂರ್ಣಿಮೆಯಿಂದ ನನ್ನ ಗುರುಗಳು ನೋಡ್ತಾಯಿದ್ದೀನಿ. ನನಗೆ 10 ವರ್ಷದಿಂದನೇ ಹೆಲ್ಪ್ ಮಾಡೋದಂಥ ಈ ಗುರುಗಳು ಸಾಯಿಬಾಬಾ, ಶಿರಡಿ ಸಾಯಿಬಾಬಾ. ನಾನು ವ್ರತ ಮಾಡಿದಾಗಲೂ ನನಗೆ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ರಾಜುಗೆ ಬುಲೆಟ್ ತೊಗೋಬೇಕು ಅಂತ ಅಂದಾಗ ಕಾಳಿ ತಾಯಿ ಹೆಲ್ಪ್ ಮಾಡಿದರು. ನಾನು ಏನೇ ತೊಗೋಬೇಕು ಅಂದರೂ, ನನ್ನ ಮನೆ ಕಟ್ಟಬೇಕಂದ್ರೂ ಸಾಯಿಬಾಬಾ ಧೂಳ್ತನ ತಗೊಂಡೋಗಿ ಅದಿಗೆಲ್ಲ ಹಾಕಿದ್ದೀನಿ. ತುಂಬ ಒಳ್ಳೇದು ಮಾಡಿದ್ದಾರೆ, ಥ್ಯಾಂಕ್ ಯು ಬಾಬಾ. ಇದಾದಮೇಲೆ ನಾವು ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಪ್ರಸಾದಕ್ಕೂ ಅಷ್ಟೇ ತುಂಬ ಕ್ಯೂ ಆಗಿ ಚೆನ್ನಾಗಿ ಸಿಸ್ಟಮ್ ಮಾಡಿದರು. ಇದನ್ನು ತಿನ್ಕೊಂಡು ಸಾಯಿಬಾಬಾ ಅವ್ರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುರು ಪೂರ್ಣಿಮೆ ಅಂತ ನಾವು ಬೇಡ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ. ಫ್ರೆಂಡ್, ಹೀಗೆ ನೋಡ್ತಾಯಿರಿ ಜಾನು ಕನ್ನಡ ಪಪ್ಪಯ್ಯ ಬ್ಲಾಗ್ಸ್ನ, ಕನ್ನಡ ಬ್ಲಾಗ್ಸ್ನ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.